ಪಿನ್ ಕೂದ್ಲ ಹಬ್ಬದ ನೆವ ಮಾಡಿ ಮಾರಿ ನೋಡಕ ಬಂದೇನ ಅಡಿಗೆ ಬೆಟ್ಟ ಎಲ್ಲಿ ಹೋಗಿರ್ಬೇಕು ಅಂತೀನಿ ನಾನು. ಎಷ್ಟು ಕಾಯಿಪಲ್ಲೆ ತಂದ್ರು ಸಾಲ್ವಲ್ಲಾಗೈತ್ರಿ. ಹಂಗ ದನ ಕೇಳ್ದಂಗೆ ಹೇಳ್ತೈತಿ ಸಾ. ಅಯ್ಯವ ಟಿಕ್ಲಿ ಪ್ಯಾಕೆಟ್ ಎಷ್ಟು ಚಂದ ಅದಾವಲ್ಲ, ಎಲ್ಲಿ ತೋರ್ಸ್ರಿ ಈ ಕಡೆ. ಟಿಕ್ಲಿ ಭಾರಿ ಚಂದ ಅದಾವ. ನೋಡ್ರಿ ನಮ್ದು ಟಿಕ್ಲಿ ಏನ ಟಿಕ್ಲಿ ಹೆಂಗದು ಚಂದ ಅದಾವ ಅಂತಂದ್ರೆ ಒಳಗಿನ ಮಾವ ಹೊರಗಿನ ಮಾವ ಅನ್ನಕತ್ತಿಯಲ್ಲ, ಹೆಂಗೈತಿ ಮೈಗೆ? ಒಳಗಿನ ಮಾವ ಒಳಗಿನ ಮಾವ ಅಂದ್ರ ಅಕ್ಕನ ಗಂಡ, ಹೊರಗಿನ ಮಾವ ಅಂದ್ರ ಸ್ವಾದ್ರ ಮಾವ, ತಾಯಿ ತಮ್ಮ. ಸ್ವಾದ್ರ ಮಾವಗ ನಾವ್ ಹಂಗಂತೇವೆ. ನಾವು ಹಂಗಂದ್ರೆ ನಾ ಬ್ಯಾರೆನ ತಿಳ್ಕೊಂಡಿದ್ದೆ. ಹಂಗಂದಾಗ ಈ ಟಿಕ್ಲಿ ಪ್ಯಾಕೆಟ್ ರೇಟ್ ಎಷ್ಟ್ರಿ? ಇದ ರೊಕ್ಕಕ್ಕೆಲ್ಲ ಮಾರಂಗಿಲ್ವಾ? ಅದೇ ನಿಮ್ದು ಮುದ್ದಾದ ಮಿಡಿದ ಅದಂತಿರುವ ಜಡಿ ಕತ್ತರಿಸ್ರ ಕೊಡ್ತೇನ್ರಿ. ಯಾಕಲ ಜೋಕುಮಾರ ಜಡಿ ಕತ್ತರಿಸ್ಕೊಡ ಅಂತಿಲ್ಲ. ನಮ್ಮ ಮಾವು ಗೊತ್ತಾರ ಏನ್ ಮಾಡ್ತಾರ ಗೊತ್ತ ನೀನ? ತಿರುಪತಿ ತಿಮ್ಮಪ್ಪಗ ಹರಕಿ ಕೊಟ್ಟಿದ್ದೆ ಅಂತ ಹೇಳ. ಜೋಕುಮಾರ ಗನ ಚಂದ ಮಾತಾಡ್ತಿ ಬಿಡ ನೀನ. ಅಲ್ಲ ಅಯ್ಯ ನೀನ ಜೋಗ್ಯಾರ ಪರ್ಸಪ್ಪ ಅಲ್ಲ, ಚಮಚೆ ಸೌಟು ಸ್ಟೀಲ್ ಸಾಮಾನು ಮಾರೋದ್ ಬಿಟ್ಟು ಈಗ ತುಂಬಕತ್ತಿ. ಚೀರು ಬಾಳ ದುಬಾರಿ ಐತಿ, ಅದಕ್ಕ ಅದ್ರಾಗ ಲಾಭ ಇದ್ದಕ್ಕ ಈ ವ್ಯಾಪಾರ ಮಾಡಕತ್ತೇನೆ. ಹೆಂಗ್ ಕಟ್ಟಿ ರೇಟ್? ಹಂಗ ರೇಟ್ ಏನು ಬಾಳ ಇಲ್ಲ. ನಿಮ್ದು ಜಡಿ ಕೊಟ್ರ ಕೊಡ್ತೇನೆ. ಮತ್ತೇನ ಹೇಳಕತ್ತಿದ್ದೆಲ್ಲ? ಏನ ಕನಸು ಬಿದ್ದಿತ್ತಾನ? ಕನಸ ಬಿದ್ದೈತಿ. ಆದ್ರೆ ಅದು ಏನು ಗೊತ್ತಾ, ನಾವಿಬ್ರು ಕೂಡಿ ಮುದ್ದೇನಪ್ಪ ಜಾತ್ರೆಗೆ ಹೋಗಿದ್ವಿ. ಬಾಳಿ ಹೊಸ್ಲು ಹುಣಿಮ್ಯಾಗ ಇಬ್ರು ಚಳಿ ತಾಳ ಕಡಿಲಾರ್ದೆ ನೀ ಬಂದು ನನ್ ಕಂಬಳಿಯಾಗ ಮಲ್ಕೊಬಿಟ್ಟೆ. ಯಾಕಲ ಏನಂದಿ ಪರಿಚಯ? ಪೂರ ಹೇಳ ಒಟ್ಟ ಕೇಳು. ಮಲ್ಕೊಂಡ ಇಬ್ರು ಮಲ್ಕೊಂಡಿದ್ದಾಗ ಕಣ್ಣಾಗ ಮಲ್ಕೊಂಡಿದ್ದಾಗ ಮೇಲಿರೋ ದಪ್ಪ ಅಂತ ದಬ್ಬಿ ಮುಖದ ಮೇಲೆ ನಿಂತು ನೀನು ಮಾತಿದ್ದ ಮೂಗು. ಈ ಮುಂದೇನತ್ತೆ? ಮುಂದ ಆ ಗಸ್ತಿ ಪೊಲೀಸ್ ಬಂದವ, ಲೇ ಮಗನ ಯಾವ್ದು ಹಕ್ಕಿ ಹೊಡ್ಕೊ ಬಂದೇನ, ಜಾತ್ರೆಗೆ ಬಂದು ಅಡ್ಡ ಮಾಡ್ತೇನ. ಅಲ್ರಿ ಸಾವಿರ ಅವಳ ನನ್ನ ಹೆಂಡ್ರು ಅಂತ ಗಪ್ಪ ಅಂತ ಎತ್ತರ ಆಯ್ತು. ಆವಾಗ ಗೊತ್ತಾತು ನಮ್ಮ ಕಂಡದ್ದು ಕನಸು ಅಂತ. ಹಂಗ ಮಡ್ಡಿಯ ಹೊಲದ ಮುದುಕ ಹಾಕಿಯ ಯಾಕ ಸದಕ, ಮಡ್ಡಿಯ ಹೊಲದ ಮುದುಕ ಹಾಕಿಯ ಯಾಕ ಸದಕ, ನೀರಲ್ಲೇ ಹಾಕಿ ಅದಕ ಕೈ ಹಾಕಿ ನನ್ನ ಬದುಕ, ಮೆಂದಿಲ ಗಾತಿ ರತ್ನ ಬೇಟೂಟ ಗಾತಿ ರತ್ನ, ಮೆಂದಿಲ ಗಾತಿ ರತ್ನ ಜೋಡಿಸ ಗಾತಿ ರತ್ನ, ಏಳಿಸಡೆ ತಾರೆ ಆಯೇಳು ತೇರತನ, ಮೆಂದಿಲ ಗಾತಿ ರತ್ನ ನಿನ್ನ ಬಾಳ ಹಿಡಿಸಿದಿ. ಒಳಗ ನಾವು ಬಾಳ ಬೇಕತ್ತಾರ. ಆದ್ರೆ ಒಂದು ಸಣ್ಣದ ಹೋಗೋದ್ ಬಿಡಣ, ಯಾಕೆ ಹಿಂದ್ಲ ರೆಡಿ ಆಗ್ಬೇಕಲ್ಲ. ಸಣ್ಣದ ಹೋಗೋದ್ ಬಿಡಮ್ಮ. ಹೋಗು, ನಾನು ಸ್ವಲ್ಪ ಲೇಟ್ ಆಗಿ ಬರ್ತೀನಿ. ಬೇಡ ಹೋಗೋದ ಅನ್ನಕಲ್ಲ, ರೆಡಿ ಆಗ್ಬೇಕು. ಹೋಗಿ ಒಂದು ಟಿಕ್ಲಿ ನಾ ತಗೊಂಡೋಕಿನಂತ. ಅಲ್ಲ ಈ ಹೆಣ್ಣು ನಾ ಮಾಡು ಚಮಚ ಹಾಗೂ ಟಿಕ್ಲಿಗೆ ಇಷ್ಟೊಂದು ಮಾಡಲಾಗೈತೆ ಅಂದ್ರ
ಹೆಂಗೈತ್ರಿ ನನ್ನ ಸಾಮಾನು ಮಾರದ? ಹೋಗು ಶಿವನಾಗ, ಹೋಗು. ನೀನು ಜೈಲಿನ ಇನ್ಸ್ಪೆಕ್ಟರ್ನ್ನು ಕೊಂದಾಗಿ ಓಡಿ ಒಂದು ಕರ್ನಾಟಕದಲ್ಲಿ ವಿಷಯ ನಿನ್ನ ಪಾಸ್ಪೋರ್ಟ್ ಆಫೀಸಿನಲ್ಲಿ ವಿಚಾರಿಸಿದಾಗ ತಿಳಿಯಿತು ನೀನು ಕರ್ನಾಟಕದವನೆಂದು. ಆದಷ್ಟು ಬೇಗ ನೀನಿದ್ದ ಜಾಗ ಪತ್ತೆ ಹಚ್ಚಿ ಹಿಡಿದೇ ಹೋದ್ರೆ ನಾನು ಇನ್ಸ್ಪೆಕ್ಟರ್ ಪುರುಷೋತ್ತಮೇ ಅಲ್ಲ.